ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನದ ನಂತರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ವಾಣಿ ಕುಸುಮಾಕರ್. ವೆಲ್ಕಮ್ ಟು ಮೈ ಚಾನಲ್. ಮಲೆನಾಡಿಗರ ಸ್ಪೆಷಲ್ ಆಗಿರುವಂಥ ಹೊಸ್ಕರೆ ಕಜ್ಜಿಯ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆವಾಗ ಕಜ್ಜಿಯನ್ನು ಸರಿಯಾದ ಅಳತೆಯಲ್ಲಿ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೋಬೇಕು. ಹಾಗಾಗಿ ನಾನು ಕುಕ್ಕರನ್ನು ಇಟ್ಕೊಂಡು 9 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಒಂದು ಮೆಜರ್ಮೆಂಟಲ್ಲಿ ಒಂದು ಕಪ್ಪನ್ನು ತಗೊಂಡು ಅಳತೆಯಲ್ಲಿ ನೀವು ನೀರನ್ನು ಹಾಕ್ಕೋಬೇಕು. 9 ಕಪ್ ನೀರಿಗೆ ನಾನು 2 ದೊಡ್ಡದಾಗಿ ಇರುವಂಥ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕಿ ಸ್ಟವ್ ಆನ್ ಮಾಡಿ ನೀರು ಕುದಿಯೋದಕ್ಕೆ ಬಿಡಬೇಕು. ಅದಕ್ಕೆ 1 ಕಪ್ಪಷ್ಟು ಅನ್ನವನ್ನು ಬೆರೆಸಿ ಮುಚ್ಚಳವನ್ನು ಮುಚ್ಚಿ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ. ಕುದಿ ಬಂದ ನಂತರ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ತರಿಯಾಗಿರೋ ಅಕ್ಕಿ ಹಿಟ್ಟನ್ನು 6 ಕಪ್ಪಷ್ಟು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. 9 ಕಪ್ ನೀರಿಗೆ 6 ಕಪ್ಪು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಅಕ್ಕಿ ಹಿಟ್ಟನ್ನು ಹಾಕೋಕ್ಕೆ ಮುಂಚೆ ಸ್ವಲ್ಪ ಜರಡಿ ಹಿಡಿದು ಹಾಕಬೇಕು. ಅದರಲ್ಲಿ ಅಕ್ಕಿಗಳು ಸೇರಿಕೊಂಡ್ರೆ ಕಜ್ಜಾಯ ಬೇಯಿಸ್ಬೇಕಾದ್ರೆ ಸಿಡಿಯುತ್ತೆ. ಇದನ್ನು ಸರಿಯಾಗಿ ಸೆಟ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಸಿಮ್ಮಲ್ಲಿ ಇಟ್ಕೋಬೇಕು. ಗ್ಯಾಸನ್ನು ಇಟ್ಕೊಂಡು ಆನಂತರ ನೋಡಿ ಈ ಥರ ನೀಟಾಗಿ ಒಂದು ಸ್ಟಿಕ್ ತಗೋಬೇಕು. ದಪ್ಪ ಸ್ಟಿಕ್ ಇದ್ದರೆ ಓಕೆ, ನೀವು ಮುದ್ದೆ ಮಾಡೋ ಸ್ಟಿಕ್ ಇರುತ್ತಲ್ಲ ಅದನ್ನಾದರೂ ಕೂಡ ಯೂಸ್ ಮಾಡಿಕೊಂಡು ಈ ಥರ ತಿರುಗಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಬೇಯಬೇಕು. ಸ್ಟವನ್ನು ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹಿಡಿದು ಸ್ಮೆಲ್ ಬಂದುಬಿಡತ್ತೆ. ನೋಡಿ ಈ ಥರ ಚೆನ್ನಾಗಿ ತೊಳಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಬೆಂದ ನಂತರ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಬೇಕು. ಬೆಂದಿರೋ ಹಿಟ್ಟನ್ನು ನಾನು ಇಲ್ಲಿ ನಾದ್ಕೊಳ್ಳೋಕ್ಕೆ ಮರಗಿಗೆ ಹಾಕ್ಕೊಂಡಿದ್ದೀನಿ. ನಮ್ಮ ಕಡೆ ರೊಟ್ಟಿಗಳನ್ನ ಮಾಡಬೇಕಾದ್ರೆ ಅಥವಾ ಕಜ್ಜಿಯ ಮಾಡಬೇಕಾದ್ರೆ ಈ ಥರ ಮರದ ಮರಗಿಯನ್ನು ಯೂಸ್ ಮಾಡ್ಕೊತೀವಿ. ಯಾಕಂದರೆ ಇದು ನಾದ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗತ್ತೆ. ಸ್ಟೀಲ್ ಪಾತ್ರೆಗಿಂತನೂ ಇದರಲ್ಲಾದರೆ ನಾದ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಬಿಸಿ ಇರುತ್ತೆ. ನಾವು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ನಾದ್ಕೋಬೇಕು. ಬಳೆಗಳು ಸರಿಸ್ಕೋಬೇಕು ಅಂತ ನಾನು ಬಾಳೆ ಎಲೆನ ಹಾಕ್ಕೊಂಡಿದ್ದೀನಿ. ಈ ಥರ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಗಂಟುಗಳು ಇಲ್ಲದೆ ಇರೋ ಥರ ಚೆನ್ನಾಗಿ ನಾದ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಬಿಸಿ ಇದ್ದಾವಾಗಲೇ ನಾದ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಇದು ಕೋಳಿ ಸಾಂಬಾರಿಗೆ ಕಜ್ಜಿಯ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದು ತುಂಬ ಸ್ಪೆಷಲ್ಲು. ಯಾಕಂದರೆ ನೆಂಟರು ಬಂದಾಗ ಅಥವಾ ಇಲ್ಲೋ ಮಳೆಗಾಲದಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನು. ನೋಡಿ ಈ ಥರ ಹೊಸ್ಕೋಬೇಕು. ಈ ರೀತಿ ಶೇಪ್ಗೆ ಚೆನ್ನಾಗಿ ನಾದ್ಕೊಂಡಿರೋ ಹಿಟ್ಟನ್ನು ಈ ಥರ ಹೊಸ್ಕೊಂಡು ಗಂಟುಗಳು ಇಲ್ಲದೆ ಇರೋ ಥರ ನೀಟಾಗಿ ನಾದ್ಕೊಂಡ್ರೆ ಈ ಥರ ಹೊಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಿಟ್ಟು ಬೇಯಿಸ್ಕೋಬೇಕಾದ್ರೆ ಈರುಳ್ಳಿ ಜೊತೆ ಅನ್ನನೂ ಬೆರೆಸೋದ್ರಿಂದ ಸಾಫ್ಟ್ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅನ್ನ ಬೆರೆಸಿದ್ದೀನಿ ನಾನು. ಇದನ್ನು ನಾನಿವಾಗ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಬಳೆ ಶೇಪಲ್ಲಿ ಇದನ್ನು ಸೆಟ್ ಮಾಡಿಕೊಂಡು ನೀರು ಹಚ್ಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಸೇಮ್ ನೋಡೋದಕ್ಕೆ ಬಳೆ ಥರನೇ ಕಾಣಿಸುತ್ತೆ. ನೋಡಿ ಈ ಥರ ಎಲ್ಲ ಇದನ್ನು ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಹೊಸ್ಕೊಂಡು ಕಜ್ಜಿಯನ್ನು ಕೂಡಿಸ್ಕೋಬೇಕು. ನೀವು ಶೇಪ್ ಬೇಕಾದರೆ ಬೇರೆ ಥರನೂ ಮಾಡ್ಕೋಬೋದು. ಹೊಸ್ಕರೆ ಕಜ್ಜಿಯ ಅಥವಾ ಕೋಳಿ ಕಜ್ಜಿಯ ಅಂದರೆ ನಾವು ಇದೇ ಶೇಪಲ್ಲೇ ಮಾಡ್ಕೊತೀವಿ. ಮಲೆನಾಡು ಕಡೆಯವರಾದರೆ ಈ ಕಜ್ಜಿಯ ಮಾಡೋದು ಗೊತ್ತಿರತ್ತೆ. ಬೆಂಗಳೂರು ಕಡೆಯವ್ರಿಗೆ ಇದು ಹೆಚ್ಚಾಗಿ ಗೊತ್ತಿರಲ್ಲ, ಯಾರೂ ಮಾಡಲ್ಲ ಹೆಚ್ಚಾಗಿ. ಮಲೆನಾಡು ಕಡೆಯಲ್ಲಿ ಇದು ಸಾಮಾನ್ಯ, ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀವಿ. ನಿಮ್ಮಲ್ಲಿ ಯಾರಾದರೂ ಮಾಡಿದರೆ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗೆ ಹಾಕ್ತಾ ಹೋಗಬೇಕು. ನೋಡಿ ಒಂದು ಸೆಟ್ ಬೆಂದಾಗಿದೆ. ನಾನು ಮೊದಲೇ ವಿಡಿಯೋ ಮಾಡ್ಕೋಬೇಕಿತ್ತು, ಆನಂತರ ಮಾಡಿದ್ದೀನಿ. ನೋಡಿ ಇದನ್ನ ಒಂದೊಂದಾಗಿ ಹಾಕಬೇಕು. ಸ್ವಲ್ಪ ಇದು ಸಿಡಿಯೋ ಚಾನ್ಸ್ ಹೆಚ್ಚು. ಹಾಗಾಗಿ ಕಜ್ಜಿಯ ಮಾಡಬೇಕಾದ್ರೆ ಹಿಟ್ಟು ಬೇಯಿಸ್ಬೇಕಾದ್ರೆ ಹುಷಾರಾಗಿ ಬೇಯಿಸ್ಕೊಳ್ಳಿ. ಅಕ್ಕಿಗಳು ಹಿಟ್ಟಲ್ಲಿ ಇಲ್ಲದೆ ಇರೋ ಥರ ನೋಡಿಕೊಂಡು ಹಿಟ್ಟು ಬೇಯಿಸ್ಕೋಬೇಕು. ನೋಡಿ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಹೊತ್ತ ಹೀಗೆ ಬೇಯಕ್ಕೆ ಬಿಡಬೇಕು. ಆನಂತರ ಇದನ್ನು ಮಗ್ಚ್ ಹಾಕಬೇಕು. 2 ಕಡೆನೂ ಚೆನ್ನಾಗಿ ಬೇಯುತ್ತೆ. ಆವಾಗ ಈ ಥರ ಮಗ್ಚ್ ಹಾಕ್ಕೊಂಡು ಸ್ವಲ್ಪ ಹೊತ್ತ ಬೇಯಕ್ಕೆ ಬಿಡಬೇಕು. ನಾವು ಕಟ್ಟಿಗೆ ಒಲೆಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಗ್ಯಾಸ್ಗಿಂತನೂ ಕಟ್ಟಿಗೆ ಒಲೆಯಲ್ಲಿ ಆದ್ರೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಬೆಂದಿದೆ. ನಾನು ಸ್ಟಿಕ್ಕಲ್ಲಿ ತೆಗಿತಾ ಇದ್ದೀನಿ. ನೋಡಿ ಈ ಥರ ಸ್ಟಿಕ್ ಇದ್ದರೆ ತೆಗಿಯೋದಕ್ಕೆ ಈಸಿ ಆಗುತ್ತೆ. ನಮ್ಮಲ್ಲಿ ವಡೆ ಕಜ್ಜಿಯ ಮತ್ತು ಹೊಸ್ಕರೆ ಕಜ್ಜಿಯಕ್ಕೆ ಇದೇ ಸ್ಟಿಕ್ಕನ್ನು ಬಳಸ್ತಾರೆ. ನೋಡಿ ಕಜ್ಜಿಯ ರೆಡಿಯಾಗಿದೆ. ಕೋಳಿ ಸಾರು ಜೊತೆ ಸವಿಯೋಕ್ಕೆ ಹೊಸ್ಕರೆ ಕಜ್ಜಿಯ ರೆಡಿಯಾಗಿದೆ. ಹೇಗಾಗಿದೆ ಅಂತ ಹೇಳಿ ನೀವು ಒಮ್ಮೆ ಟ್ರೈ ಮಾಡಿ.
ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.